ಹಾಯ್ ವಿದ್ಯಾರ್ಥಿಗಳೇ, ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಿಸಿದಂತೆ 15ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಪ್ರತಿಯೊಂದರ ವ್ಯಾಸ 4.2 ಸೆಂಟಿಮೀಟರ್ ಮತ್ತು ಎತ್ತರ 6 ಸೆಂಟಿಮೀಟರ್ ಇರುವಂತೆ ಸಿಲಿಂಡರ್ ಆಕೃತಿಯ 3 ತಗ್ಗುಗಳನ್ನು 15 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಅಳತೆಗಳುಳ್ಳ ಒಂದು ಘನ ಲೋಹದ ಆಯತ ಘನಾಕೃತಿಯಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಹೊರತೆಗೆಯಲಾಗಿದೆ. ಉಳಿದ ಲೋಹದ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅಂದರೆ ವ್ಯಾಸ ಕೊಟ್ಟಿದ್ದಾರೆ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ. ಯಾವುದ್ರದ್ದು? ಸಿಲಿಂಡ್ರದು. ಈ 3 ಸಿಲಿಂಡರ್ಗಳನ್ನ ಆಕೃತಿಗಳನ್ನ ಏನು ಮಾಡಿದ್ದಾರೆ? 15, 10, 8 ಅಂದರೆ ಇದನ್ನು ನಾವು ಉದ್ದ, ಅಗಲ, ಎತ್ತರ ಅಂತ ತಗೊಳ್ಬೇಕು ಮಕ್ಕಳೇ. ಉದ್ದ 15 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್, ಎತ್ತರ 8 ಸೆಂಟಿಮೀಟರ್ ಇರುವ ಆಯತ ಘನಾಕೃತಿಯನ್ನು ಕೊಟ್ಟಿದ್ದಾರೆ. ಆ ಆಯತ ಘನದಿಂದ 3 ಸಿಲಿಂಡರ್ನ ಹೊರ ತೆಗೆದಿದ್ದಾರೆ. ಆ 3 ಸಿಲಿಂಡರ್ಗಳ ವ್ಯಾಸ ಎಷ್ಟು ಮಕ್ಕಳೇ? 4.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಎತ್ತರ ಎಷ್ಟು? 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಲೋಹದ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು, ಜೊತೆಗೆ ಘನಫಲವನ್ನು ಕಂಡುಹಿಡಿಯಬೇಕು ಮಕ್ಕಳೇ. ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡು ಹೋಗೋಣ ಮಕ್ಕಳೇ. ಆಯತಾಕಾರದ ಘನದ ಉದ್ದ ಎಷ್ಟು ಮಕ್ಕಳೇ? 15 ಸೆಂಟಿಮೀಟರ್. ಅಗಲ ಬಿ ಅಂತ ತಗೊಳ್ಳಿ, ಅದು 10 ಸೆಂಟಿಮೀಟರ್. ಎತ್ತರವನ್ನು ಹೆಚ್ಚು ಅಂತ ತಗೊಳ್ಳಿ, 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಂತರ ಸಿಲಿಂಡರ್ನ ವ್ಯಾಸ ಅದನ್ನು ನಾವು ಡಿ ಅಂತ ಸೂಚಿಸ್ಕೊಳ್ತೀವಿ, 4.2 ಮೀಟರ್ ಅಂತ. ಅದನ್ನು ತ್ರಿಜ್ಯಕ್ಕೆ ಕನ್ವರ್ಟ್ ಮಾಡಿ ಮಕ್ಕಳೇ. ವ್ಯಾಸದ ಅರ್ಧದಷ್ಟಿರುತ್ತೆ ತ್ರಿಜ್ಯ, ಹಾಗಾಗಿ D/2 ಫಾರ್ಮುಲನ್ನು ನೆನಪಿಸ್ಕೊಳ್ಳಿ. 4.2 ಡಿವೈಡ್ ಬೈ 2 ಎಷ್ಟಾಗುತ್ತೆ ಮಕ್ಕಳೇ? 2.1 ಮೀಟರ್ ಆಗುತ್ತೆ. 2ರಿಂದ 4.2ನ ಡಿವೈಡ್ ಮಾಡಿದ್ರೆ 2.1 ಮೀಟರ್ ಬರುತ್ತೆ. ಈಗ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ ಮಕ್ಕಳೇ, 6 ಸೆಂಟಿಮೀಟರ್ ಅಂತ. ಅದನ್ನು HCy ಅಂತ ಬರ್ಕೊಳ್ಳಿ. HCy ಹೈಟ್ ಆಫ್ ದಿ ಸಿಲಿಂಡರ್ ಅಂತ. ಹಾಗಾದರೆ ಉಳಿದ ಲೋಹದ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅವ್ರು ಕೇಳಿದ್ದಾರೆ. ಇದನ್ನು ಹೊರಗಡೆ ತೆಗೆದ ಮೇಲೆ, ಆಯತ ಘನಾಕೃತಿಯಿಂದ ಈ ಸಿಲಿಂಡರ್ ಆಕೃತಿಯ ಘನಾಕೃತಿಗಳನ್ನ ಹೊರಗಡೆ ತೆಗೆದ ಮೇಲೆ ಏನು ಉಳ್ಕೊಂಡಿದೆಯಲ್ಲ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಹಾಗಾದರೆ ಅದು ಬರಬೇಕು ಅಂದರೆ ನೋಡಿ, ಆಯತಾಕಾರದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಜೊತೆಗೆ ಏನು ಮಾಡಬೇಕು ಮಕ್ಕಳೇ? ಅದಕ್ಕೆ 3 ಸಿಲಿಂಡರ್ಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡಬೇಕು. ಏಕೆಂದರೆ ಹೊರಗಡೆ ತೆಗೆದಿರೋದ್ರಿಂದ ಒಳಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನೂ ಕೂಡ, ಅಂದರೆ ಸಿಲಿಂಡರ್ನ ಒಳಭಾಗದಲ್ಲಿ, ಅಂದರೆ ಆಯತಾಕಾರದ ಘನಾಕೃತಿಯ ಒಳಭಾಗದಲ್ಲಿ ಸಿಲಿಂಡರ್ನ ಕೊರೆತ ತೆಗೆದಿದ್ದಾರಲ್ಲ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ನಾವಿಲ್ಲಿ ಕಂಡುಹಿಡ್ಕೊಳ್ಬೇಕಾಗತ್ತೆ. ಎಷ್ಟು ಸಿಲಿಂಡರ್ ಇದೆ? 3 ಸಿಲಿಂಡರ್ ಇರೋದ್ರಿಂದ 3 ಸಿಲಿಂಡರ್ಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಆಯತಾಕಾರದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಏನು ಮಾಡಬೇಕು ಮಕ್ಕಳೇ? ಕೂಡಬೇಕು. ಆಯತಾಕಾರದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಮಕ್ಕಳೇ? 2 ಇಂಟು LB ಪ್ಲಸ್ BH ಪ್ಲಸ್ HL ಪ್ಲಸ್ 3ನ ಹಾಗೆ ಬರ್ಕೊಂಡಿದ್ದೀವಿ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಮಕ್ಕಳೇ? 2πRH ಅಂತ. ಹಾಗಾದರೆ ಇಲ್ಲಿ H ನಾವು HCy ಅಂತ ಬರ್ಕೊಳ್ತೀವಿ. 2 ಹಾಗೆ ಬರ್ಕೊಳ್ಳಿ. L ಅಂದರೆ 15 ಇಂಟು B ಅಂದರೆ 10 ಮಕ್ಕಳೇ. ಪ್ಲಸ್ನ ಹಾಗೆ ಹಾಕ್ಕೊಂಡಿದ್ದೀವಿ. B ಅಂದರೆ 10 ಇಂಟು H ಅಂತಂದರೆ 8 ಪ್ಲಸ್ ಹಾಗೆ ಹಾಕ್ಕೊಂಡಿದ್ದೀವಿ. H ಬದಲಿಗೆ 8 ಅಂತ ಬರ್ಕೊಳ್ಳಿ, ಇಂಟು L ಅಂದರೆ 15 ಅಂತ ಬರ್ಕೊಳ್ಳಿ. ಪ್ಲಸ್ ಹಾಗೆ ಹಾಕ್ಕೊಂಡಿದ್ದೀವಿ. ಈ 3ನೂ ಕೂಡ ಹಾಗೆ ಬರ್ಕೊಂಡಿದ್ದೀವಿ. ಬ್ರ್ಯಾಕೆಟ್ ಸ್ಟಾರ್ಟ್ ಮಾಡಿದ್ದೀವಿ. 2ನ ಹಾಗೆ ಬರ್ಕೊಳ್ಬೇಕು, ಇಂಟು ಪೈ ಅಂದರೆ ಎಷ್ಟು ಮಕ್ಕಳೇ? 22/7 ಅದನ್ನು ಬಳಸ್ಕೊಳ್ಳಿ. ಇಂಟು R ಅಂದರೆ ಎಷ್ಟಿದೆ ಮಕ್ಕಳೇ? 2.1 ಸೆಂಟಿಮೀಟರ್. ಇಲ್ಲಿ ನಾವು ಕಂಡುಹಿಡ್ಕೊಂಡಿದ್ದೀವಲ್ಲ ಮಕ್ಕಳೇ, ಇದು ಸಿಲಿಂಡರ್ದಾಗಿರೋದ್ರಿಂದ 2.1 ಇಂಟು HCy. ಸಿಲಿಂಡರ್ನ ಎತ್ತರ ಎಷ್ಟು ಮಕ್ಕಳೇ? 6 ಸೆಂಟಿಮೀಟರ್. ಈಗ ನೋಡಿ ಮಕ್ಕಳೇ, 2ನ್ನು ಹಾಗೆ ಬರ್ಕೊಳ್ಳಾಗಿದೆ. 15 ಇಂಟು 10 150 ಆಗುತ್ತೆ, ಪ್ಲಸ್ 10 8 80 ಆಗುತ್ತೆ, ಪ್ಲಸ್ 8 15 15 8 120 ಆಗುತ್ತೆ, ಅದನ್ನು ಬರ್ಕೊಂಡಿದ್ದೀವಿ. ಪ್ಲಸ್ ಈ 3ನ ಹಾಗೆ ಬರ್ಕೊಂಡಿದ್ದೀವಿ. 7ರಿಂದ 2.1ನ ಡಿವೈಡ್ ಮಾಡಿದ್ರೆ 0.3 ಬರುತ್ತೆ ಮಕ್ಕಳೇ, ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. 2 ಇಂಟು 22ನ ಗುಣಿಸಿದ್ದು 44 ಇಂಟು 7ರಿಂದ 2.1ನ ಡಿವೈಡ್ ಮಾಡಿದ್ದು 0.3 ಇಂಟು ಈ 6ನ ಹಾಗೆ ಬರ್ಕೊಂಡಿದ್ದೀನಿ. ಈ 2ನ ಹಾಗೆ ಬರ್ಕೊಂಡು 150 80 120 ಇವು 3ನ ಕೂಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 350 ಬರುತ್ತೆ. ಪ್ಲಸ್ ಈ 3ನ ಹಾಗೆ ಬರ್ಕೊಂಡಿದ್ದೀನಿ. ಇವಿಷ್ಟನ್ನು ಗುಣಿಸಿದ್ದು 6 ಮತ್ತು 0.3 ಮತ್ತು 44 ಇವು 3ನ ಗುಣಿಸಿದ್ದು 79.2 ಬರುತ್ತೆ.
ಈಗ 2ಕ್ಕೆ 350ನ ಗುಣಿಸಿದ್ದು 700 ಬರುತ್ತೆ, ಪ್ಲಸ್ 3ಕ್ಕೆ 79.2ನ ಗುಣಿಸಿದ್ದು 237.6 ಬರುತ್ತೆ. ಇವೆರಡನ್ನು ಕೂಡಿಸಿದ್ರೆ 937.6 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಹಾಗಾದರೆ ಉಳಿದ ಲೋಹದ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಮಕ್ಕಳೇ? 937.6 ಸೆಂಟಿಮೀಟರ್ ಸ್ಕ್ವೇರ್. ನಂತರ ಅವ್ರು ಏನು ಕಂಡುಹಿಡಿಯೋಕೆ ಕೇಳಿದ್ದಾರೆ? ಘನಫಲವನ್ನು ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ. ಸೊ ಘನಫಲವನ್ನು ಕಂಡುಹಿಡಿಯಬೇಕು ಅಂತಂದರೆ ಆಯತಾಕಾರದ ಘನದ ಘನಫಲವನ್ನು ಫಸ್ಟ್ ಕಂಡುಹಿಡ್ಕೊಳ್ಳೋಣ ಮಕ್ಕಳೇ. ಆಯತಾಕಾರದ ಘನದ ಘನಫಲ ಸೂತ್ರ L ಇಂಟು ಬಿ ಇಂಟು ಹೆಚ್. ಎಲ್ ಕೊಟ್ಟಿದ್ದಾರೆ 15 ಅಂತ, ಬಿ 10 ಅಂತ ಕೊಟ್ಟಿದ್ದಾರೆ, ಹೆಚ್ 8 ಅಂತ ಕೊಟ್ಟಿರೋದ್ರಿಂದ ಅವು ಮೂರನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇವು ಮೂರನ್ನು ಗುಣಿಸಿದ್ರೆ ನಿಮಗೆ 15 ಹತ್ತಲ 150 ಆಗಿದೆ. 8ನ ಹಾಗೆ ಬರ್ಕೊಂಡಿದ್ದೀನಿ. 150ಕ್ಕೆ 8ನ ಗುಣಿಸಿದ್ದು 1200 ಬರುತ್ತೆ. 1200 ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿತೀವಿ. ದೇರ್ಫೋರ್ ಆಯತಾಕಾರದ ಘನದ ಘನಫಲ ಎಷ್ಟು ಮಕ್ಕಳೇ? 1200 ಸೆಂಟಿಮೀಟರ್ ಕ್ಯೂಬ್ ಬಂದಿದೆ. ಜೊತೆಗೆ 3 ಸಿಲಿಂಡರ್ಗಳ ಘನಫಲ ಎಷ್ಟು? 3 ಇಂಟು ಸಿಲಿಂಡರ್ನ ಘನಫಲದ ಸೂತ್ರ πr²h ಅಂತ ಬರುತ್ತೆ. ಸೊ ಇಲ್ಲಿ ಎಚ್ ಸಿ ವೈ ಅಂತ ಬಳಸ್ಕೊಳ್ತೀನಿ. 3ನ್ನು ಹಾಗೆ ಬರ್ಕೊಳ್ಳಿ. ಇಂಟು ಪೈ ಅಂದರೆ 22/7 ಇಂಟು ಆರ್ ಸ್ಕ್ವೇರ್. ಆರ್ ಅಂತಂದರೆ ಎಷ್ಟು ಮಕ್ಕಳೇ? 2.1 ಅಂತ ಬಂದಿತ್ತಲ್ಲ ಸಿಲಿಂಡ್ರದು, ಅದನ್ನು ಬರ್ಕೊಳ್ಬೇಕು. ಆರ್ ಸ್ಕ್ವೇರ್ ಇರೋದ್ರಿಂದ 2.1 ಇಂಟು 2.1 ಅಂತ 2 ಬಾರಿ ಗುಣಿಸಿ ಇಂಟು ಎಚ್ ಸಿ ವೈ ಎಷ್ಟು ಮಕ್ಕಳೇ? 6 ಇಸ್ ಈಕ್ವಲ್ ಟು ನೋಡಿ 3ಕ್ಕೆ 22ಕ್ಕೆ ಗುಣಿಸಿದ್ದನ್ನು 66 ಅಂತ ಬರ್ಕೊಂಡಿದ್ದೀನಿ. ಈ 7ರಿಂದ 2.1ನ ಡಿವೈಡ್ ಮಾಡಿದ್ದನ್ನು 0.3 ಅಂತ ಬರ್ಕೊಂಡಿದ್ದೀನಿ. ಈ 2.1 ಮತ್ತು 6ನ್ನು ಗುಣಿಸಿದ್ದನ್ನು 12.6 ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗ ಇವೆರಡರಲ್ಲಿ 66 ಮತ್ತು 0.3ನ ಗುಣಿಸಿದ್ದು 19.8 ಬಂದಿದೆ. ಇಂಟು 12.6ನ್ನು ಹಾಗೆ ಬರ್ಕೊಂಡಿದ್ದೀನಿ. ಈಗ ಇವೆರಡನ್ನು ಗುಣಿಸಿದ್ದು 249.48 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ದೇರ್ಫೋರ್ 3 ಸಿಲಿಂಡರ್ಗಳ ಘನಫಲ ಎಷ್ಟು ಬಂತು ಮಕ್ಕಳೇ? 249.48 cm³ ಬಂದಿದೆ. ಈಗ ಉಳಿದ ಲೋಹದ ಘನಾಕೃತಿಯ ಒಟ್ಟು ಘನಫಲ ಬರಬೇಕು ಅಂದರೆ ಏನು ಮಾಡಬೇಕು ಮಕ್ಕಳೇ? ಆಯತಾಕಾರದ ಘನದ ಘನಫಲದಲ್ಲಿ 3 ಸಿಲಿಂಡರ್ಗಳ ಘನಫಲವನ್ನು ಏನು ಮಾಡಬೇಕು ಮಕ್ಕಳೇ? ಕಳಿಬೇಕು. ಏಕೆಂದರೆ ಹೊರಗಡೆ ತೆಗೆದಿದ್ದಾರೆ. ಆಯತಾಕಾರದ ಘನದಲ್ಲಿ 3 ಸಿಲಿಂಡರ್ಗಳನ್ನು ಏನು ಮಾಡಿದ್ದಾರೆ ಅವರು? ಹೊರಗಡೆ ತೆಗೆದಿರೋದ್ರಿಂದ ನಾವು ಆಯತಾಕಾರದ ಘನದ ಘನಫಲದಲ್ಲಿ ಸಿಲಿಂಡರ್ನ ಘನಫಲವನ್ನು ಕಳಿಬೇಕು. ಈಗ ಆಯತಾಕಾರದ ಘನಫಲವನ್ನು ಇಲ್ಲಿ ಕಂಡುಹಿಡ್ಕೊಂಡಿದ್ದೀನಿ ಮಕ್ಕಳೇ. 1200 ಅಂತ ಬಂದಿದೆ, ಅದನ್ನು ಬರ್ಕೊಂಡಿದ್ದೀನಿ. ಮೈನಸ್ ಹಾಗೆ ಹಾಕ್ಕೊಳ್ಳಿ. 3 ಸಿಲಿಂಡರ್ಗಳ ಘನಫಲವನ್ನು ಒಟ್ಟಿಗೆ ಕಂಡುಹಿಡ್ಕೊಂಡಿದ್ದೀರ ಮಕ್ಕಳೇ. ಇಲ್ಲಿ 249.48 ಅಂತ ಅದನ್ನು ಬರ್ಕೊಳ್ಳಿ. ಇವೆರಡನ್ನು ಕಳೆದ್ರೆ ನಿಮಗೆ 950.52 ಸಿಗುತ್ತೆ. ದೇರ್ಫೋರ್ ಉಳಿದ ಲೋಹದ ಘನಾಕೃತಿಯ ಒಟ್ಟು ಘನಫಲ ಎಷ್ಟಾಯಿತು ಮಕ್ಕಳೇ? 950.52 ಸೆಂಟಿಮೀಟರ್ ಕ್ಯೂಬ್. ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಿಸಿದಂತೆ 14ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 24 ಸೆಂಟಿಮೀಟರ್ ಎತ್ತರ ಮತ್ತು 10 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಸಿಲಿಂಡರ್ನಲ್ಲಿ 14.4 ಸೆಂಟಿಮೀಟರ್ ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ. ಓರೆ ಎತ್ತರ 10 ಸೆಂಟಿಮೀಟರ್ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ 60 ಪೈ ಸೆಂಟಿಮೀಟರ್ ಸ್ಕ್ವೇರ್ ಇರುವ ಒಂದು ಶಂಕುವಿನಷ್ಟೇ ತ್ರಿಜ್ಯವಿರುವ ಒಂದು ಅರ್ಧಗೋಳದ ಮೇಲೆ ಇರಿಸಿ ಒಂದು ಘನಾಕೃತಿಯನ್ನು ತಯಾರಿಸಲಾಗಿದೆ. ಈ ಘನಾಕೃತಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನಲ್ಲಿ ಸಂಪೂರ್ಣವಾಗಿ ಮುಳುಗಿಸಿದಾಗ ಸಿಲಿಂಡರ್ನಲ್ಲಿ ನೀರಿನ ಮಟ್ಟವು ಎಷ್ಟು ಹೆಚ್ಚಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಹಾಗೂ ಸಿಲಿಂಡರ್ನ ಅಂಚಿನವರೆಗೆ ನೀರು ಏರಬೇಕಾದರೆ ಸಿಲಿಂಡರ್ನಲ್ಲಿ ಇನ್ನೂ ತುಂಬಬೇಕಾದ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಪೈ ಈಸ್ ಈಕ್ವಲ್ ಟು 3.14 ಎಂದು ತೆಗೆದುಕೊಳ್ಳಿ ಅಂತ ಅವರೇ ಕೊಟ್ಟಿರೋದ್ರಿಂದ ನಾವು ಪೈನ ಬೆಲೆಯನ್ನು ಏನಂತ ಹಾಕಬೇಕು ಮಕ್ಕಳೇ? 3.14 ಅಂತಲೇ ಹಾಕಬೇಕು. 22/7 ಅಂತ ಹಾಕ್ಕೊಳ್ಳೋದು ಬೇಡ. ಓಕೆ ಮಕ್ಕಳೇ, ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. 24 ಸೆಂಟಿಮೀಟರ್ ಎತ್ತರ ಮತ್ತು 10 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಸಿಲಿಂಡರ್ನಲ್ಲಿ ನೋಡಿ, ಒಂದು ಸಿಲಿಂಡರ್ ಆಕಾರ ಇದೆ. ಈ ಸಿಲಿಂಡರ್ ಆಕಾರದ ಎತ್ತರ ಎಷ್ಟು ಮಕ್ಕಳೇ? 24 ಸೆಂಟಿಮೀಟರ್. ಇದರ ತ್ರಿಜ್ಯ ಎಷ್ಟು? 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಸಿಲಿಂಡರ್ನಲ್ಲಿ 14.4 ಸೆಂಟಿಮೀಟರ್ ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ. ನಂತರ ಒಳಗಡೆ ಒಂದು ಆಕೃತಿ ಇದೆ ನೋಡಿ ಮಕ್ಕಳೇ. ಶಂಕು ಮತ್ತು ಅರ್ಧಗೋಳವನ್ನು ಸೇರಿಸಿದಂಥ ಒಂದು ಆಕೃತಿ ಇದೆ. ಆ ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ 60 ಪೈ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ.
ಹಾಗಾದರೆ ಇಲ್ಲಿ ಅರ್ಧಗೋಳದ ತ್ರಿಜ್ಯವನ್ನು ನಾವಿಲ್ಲಿ ಕಂಡುಹಿಡ್ಕೊಳ್ಬೇಕಾಗತ್ತೆ ಮಕ್ಕಳೇ. ನಂತರ ಈ ಆಕೃತಿಯನ್ನು ನೀರಿನ ಒಳಗಡೆ ಮುಳುಗಿಸಿದರೆ, ಈ ರೀತಿ ಮುಳುಗಿಸಿದ ಮೇಲೆ ಸಿಲಿಂಡರ್ನಲ್ಲಿ ನೀರಿನ ಮಟ್ಟ ಒಂದು ಸ್ವಲ್ಪ ಏರಿಕೆ ಆಗುತ್ತೆ ಮಕ್ಕಳೇ, ಮೇಲಕ್ಕೆ ಏರಿಕೆ ಆಗುತ್ತೆ. ಎಷ್ಟು ಏರಿಕೆ ಆಗುತ್ತೆ ಅಂದರೆ ಎಷ್ಟು ಸೆಂಟಿಮೀಟರ್ ತನಕ ಏರಿಕೆ ಆಗಿದೆ ಅಥವಾ ಎಷ್ಟು ನೀರಿನ ಪ್ರಮಾಣ ಏರಿಕೆ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಇರುತ್ತಲ್ಲ ಮಕ್ಕಳೇ, ಇಡೀ ಸಿಲಿಂಡರ್ನಲ್ಲಿ ಅಂಚಿನ ತನಕ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನಲ್ಲಿ ನಾವು ಎಷ್ಟು ನೀರನ್ನು ತುಂಬಿಸಬಹುದು ಅನ್ನೋದನ್ನು ಅವರು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ನೋಡ್ತಾ ಹೋಗೋಣ ಮಕ್ಕಳೇ. ಈಗ ಶಂಕುವಿನ ಓರೆ ಎತ್ತರ ಅದನ್ನು ನಾವು ಎಲ್ ಅಂತ ಸೂಚಿಸ್ಕೊಳ್ತೀವಿ. ಎಲ್ ಇಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ? 10 ಸೆಂಟಿಮೀಟರ್ ಅಂತ. ಹಾಗಾದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಎಷ್ಟು? 60 ಪೈ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಂಡಿದ್ದೀವಿ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 60 ಪೈ ಅಂತ ಬರ್ಕೊಂಡಿದ್ದೀವಿ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತಿದೆ ಮಕ್ಕಳೇ, ಪೈ ಆರ್ ಎಲ್ ಅಂತ. ಅದನ್ನು ಬರ್ಕೊಳ್ಳಿ. ಇಸ್ ಈಕ್ವಲ್ ಟು 60 ಪೈನ ಹಾಗೆ ಬರ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಪೈ ಮತ್ತು ಪೈ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತಲ್ವ ಮಕ್ಕಳೇ? ಎರಡೂ ಭಾಗದಲ್ಲಿ ಈಕ್ವಲ್ಸ್ನ ಎಡಭಾಗದಲ್ಲೂ ಕೂಡ ಗುಣಿಸ್ತಾ ಇದೆ, ಈಕ್ವಲ್ಸ್ನ ಮುಂಭಾಗದಲ್ಲೂ ಕೂಡ ಗುಣಿಸ್ತಾ ಇದೆ. ಆ ರೀತಿ ಸೇಮ್ ಇದ್ದಾಗ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಪೈ ಪೈ ಕ್ಯಾನ್ಸಲ್ ಮಾಡಿದ್ರೆ ಉಳಿದಿದ್ದು ಆರ್ನ ಹಾಗೆ ಬರ್ಕೊಳ್ಳಿ, ಕೊಟ್ಟಿಲ್ಲ. ಎಲ್ ನೋಡಿ ಇಲ್ಲಿ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಸ್ ಈಕ್ವಲ್ ಟು 60 ಹಾಗೆ ಬರ್ಕೊಂಡಿದ್ದೀನಿ. ಆರ್ ಪಕ್ಕ 10 ಗುಣಿಸ್ತಾ ಇದೆ ಮಕ್ಕಳೇ. ಈಕ್ವಲ್ಸ್ನ ಬಲಭಾಗ 60 ಕಡೆ ಬಂದರೆ ಅದು ಬಾಗಿಸುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು 60 ಡಿವೈಡ್ ಬೈ 10 ಅಂತ ಬರ್ಕೊಳ್ಳಿ. ಇಸ್ ಈಕ್ವಲ್ ಟು 10ರಿಂದ ಇದನ್ನು ಡಿವೈಡ್ ಮಾಡಿದ್ರೆ 6 ಸೆಂಟಿಮೀಟರ್ ಬರುತ್ತೆ. ದೇರ್ಫೋರ್ ನಿಮಗೆ ಬಂದಿದ್ದು ಇವಾಗ ಶಂಕುವಿನ ತ್ರಿಜ್ಯ. ಶಂಕುವಿನ ತ್ರಿಜ್ಯ ಎಷ್ಟು ಬಂತು ಮಕ್ಕಳೇ? 6 ಸೆಂಟಿಮೀಟರ್ ಬಂದಿದೆ. ಶಂಕುವಿನ ತ್ರಿಜ್ಯ ಮತ್ತು ಅರ್ಧಗೋಳದ ತ್ರಿಜ್ಯ ಒಂದೇ ಆಗಿದೆ ಅಂತ ಅವರೇ ಕೊಟ್ಟಿರೋದ್ರಿಂದ ಶಂಕುವಿನ ತ್ರಿಜ್ಯ 6 ಸೆಂಟಿಮೀಟರ್ ಬಂದರೆ ಅರ್ಧಗೋಳದ ತ್ರಿಜ್ಯನೂ ಕೂಡ 6 ಸೆಂಟಿಮೀಟರೇ ಆಗುತ್ತೆ ಮಕ್ಕಳೇ. ಈಗ ಶಂಕುವಿನ ಓರೆ ಎತ್ತರ ಎಲ್ ಸಿಕ್ಕಿದೆ ಮಕ್ಕಳೇ. ಶಂಕುವಿನ ತ್ರಿಜ್ಯ ಆರ್ ಗೊತ್ತಾಗಿದೆ. ಸೊ ನಮಗೆ ಶಂಕುವಿನ ಲಂಬ ಎತ್ತರ ಬೇಕಾಗುತ್ತೆ. ಅರ್ಥ ಆಯ್ತು ಮಕ್ಕಳ? ಏಕೆಂದರೆ ಘನಫಲದ ಸೂತ್ರವನ್ನು ಹಾಕ್ಕೊಂಡಾಗ 1/3 ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ಸೂತ್ರ ಆಗಿರೋದ್ರಿಂದ ಇಲ್ಲಿ ನಮಗೆ ಲಂಬ ಎತ್ತರನೇ ಬೇಕಾಗಿರೋದ್ರಿಂದ ಎತ್ತರವನ್ನು ಕೂಡ ಕಂಡುಹಿಡ್ಕೊಳ್ಳೋಣ. ಶಂಕುವಿನ ಲಂಬ ಎತ್ತರವನ್ನು ಕಂಡುಹಿಡಿಯೋದಕ್ಕೆ ನೀವು ಈ ಸೂತ್ರವನ್ನು ಬಳಸ್ಕೋಬೇಕು. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ. ಇಲ್ಲಿ ನಮಗೆ ಎಚ್ ಬೇಕಾಗಿರೋದ್ರಿಂದ ಎಚ್ ಸ್ಕ್ವೇರ್ನ ಹಾಗೆ ಉಳಿಸ್ಕೊಳ್ಳಿ. ಎಲ್ ಸ್ಕ್ವೇರ್ ಕಡೆ ಆರ್ ಸ್ಕ್ವೇರ್ನ ಕಳಿಸಿ ಮಕ್ಕಳೇ. ಇಲ್ಲಿ ಎಚ್ ಸ್ಕ್ವೇರ್ ಪಕ್ಕ ಆರ್ ಸ್ಕ್ವೇರ್ ಕೂಡ್ತಾ ಇದೆ, ಎಲ್ ಸ್ಕ್ವೇರ್ ಕಡೆ ಕಳಿಸಿದ್ರೆ ಕಳೆಯುತ್ತೆ. ಸೊ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಈಗ ಎಚ್ ಸ್ಕ್ವೇರ್ ಬೇಕಾಗಿರೋದ್ರಿಂದ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ಎಲ್ಲಿಗೆ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅಂತ, 10 ಸ್ಕ್ವೇರ್ ಆಗುತ್ತೆ. ಮೈನಸ್ ಆರ್ ಅಂದರೆ ಈಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ 6 ಅಂತ, 6. ಈ 6ಅನ್ನು ಬರ್ಕೊಂಡು ಸ್ಕ್ವೇರ್ ಹಾಕಿ 10 ಸ್ಕ್ವೇರ್ ಮಾಡಿದ್ರೆ 100 ಬರುತ್ತೆ ಮಕ್ಕಳೇ. 6 ಸ್ಕ್ವೇರ್ ಮಾಡಿದ್ರೆ 36 ಆಗುತ್ತೆ. 10 ಸ್ಕ್ವೇರ್ ಅಂದರೆ 10 10 100, 6 ಸ್ಕ್ವೇರ್ ಅಂದರೆ 6 6 36, 100ರಲ್ಲಿ 36 ಕಳೆದಿದ್ದು 64 ಬರುತ್ತೆ ಮಕ್ಕಳೇ. ಈಗ 64 ಬಂದಿರೋದು ಎಲ್ ಸ್ಕ್ವೇರ್ನ ವ್ಯಾಲ್ಯೂ ಮಕ್ಕಳೇ, ಸಾರಿ ಎಚ್ ಸ್ಕ್ವೇರ್ನ ವ್ಯಾಲ್ಯೂ. ಸೊ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 64 ಬಂತು. ನಮಗೆ ಬೇಕಾಗಿರೋದು ಎಚ್ ಮಾತ್ರ. ಸ್ಕ್ವೇರ್ನ ಈ ಕಡೆಗೆ ಶಿಫ್ಟ್ ಮಾಡಿ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ವರ್ಗಮೂಲವನ್ನು ತೆಗೀರಿ ಮಕ್ಕಳೇ. 64ರ ವರ್ಗಮೂಲ 8 ಅಂದರೆ ಅರ್ಥ 8 8 64 ಬರುತ್ತೆ ಮಕ್ಕಳೇ. ಹಾಗಾಗಿ 64ರ ವರ್ಗಮೂಲ 8, ಹೆಚ್ಚಿನ ವ್ಯಾಲ್ಯೂ 8 ಬಂದಿದೆ. ಈಗ ಜೋಡಿಸಿದ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಬಹುದಲ್ವ ಮಕ್ಕಳೇ? ಜೋಡಿಸಿದ ಘನಾಕೃತಿ ಯಾವ್ಯಾವ ಆಕೃತಿಯನ್ನು ಒಳಗೊಂಡಿದೆ ಮಕ್ಕಳೇ? ಶಂಕು ಮತ್ತು ಅರ್ಧಗೋಳ. ಇವೆರಡರ ಘನಫಲಗಳನ್ನು ನಾವು ಕೂಡಿಕೊಂಡ್ರೆ ನಮಗೆ ಇಡೀ ಘನಾಕೃತಿಯ ಘನಫಲ ಸಿಗತ್ತೆ. ಸೊ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಶಂಕುವಿನ ಘನಫಲದ ಸೂತ್ರ ಏನು ಮಕ್ಕಳೇ? 1/3 ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್. ಈಗ 1/3 ಹಾಗೆ ಬರ್ಕೊಂಡಿದ್ದೀವಿ. ಪೈನ ಹಾಗೆ ಉಳಿಸ್ಕೊಳ್ಳಿ ಮಕ್ಕಳೇ. ಇಂಟು ಆರ್ನ ವ್ಯಾಲ್ಯೂನ ಹಾಕಿ ಮಕ್ಕಳೇ. ಆರ್ನ ವ್ಯಾಲ್ಯೂ ಎಷ್ಟು? 6. ಇಲ್ಲಿ ಕಂಡು ಹಿಡ್ಕೊಂಡಿದ್ದೀರಲ್ಲ ಮಕ್ಕಳೇ, ಅದನ್ನು ಹಾಕಿ 6 ಇಂಟು 6, ಏಕೆಂದರೆ ಆರ್ ಸ್ಕ್ವೇರ್ ಇರೋದ್ರಿಂದ 6 ಇಂಟು 6 ಅಂತ ಬರೀರಿ. ಇಂಟು ಹೆಚ್ಚು ಎತ್ತರವನ್ನು ಇಲ್ಲಿ ಈಗ ತಾನೇ ಕಂಡು ಹಿಡ್ಕೊಂಡಿದ್ದೀವಿ 8 ಸೆಂಟಿಮೀಟರ್ ಅಂತ, ಅದನ್ನು ಬರ್ಕೊಳ್ಳಿ. ಪ್ಲಸ್ 2/3 ಹಾಗೆ ಇರಲಿ ಮಕ್ಕಳೇ, ಪೈ ಕೂಡ ಹಾಗೆ ಇರಲಿ. ಇಂಟು ತ್ರಿಜ್ಯ ಆರ್ ಎಷ್ಟಿದೆ ಮಕ್ಕಳೇ? ಅರ್ಧಗೋಳದ್ದು ಅದು ಕೂಡ 6 ಇದೆ. 6 ಕ್ಯೂಬ್ ಇರೋದ್ರಿಂದ ಆರ್ ಕ್ಯೂಬ್ ಇರೋದ್ರಿಂದ 6 ಇಂಟು 6 ಇಂಟು 6 ಅಂತ 3 ಬಾರಿ ಬರ್ಕೊಳ್ಳಿ ಮಕ್ಕಳೇ. ಈಗ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿ ಮಕ್ಕಳೇ, 3ರಿಂದ 6 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಈ ಪೈ ಜೊತೆ 3 2 6 ಆಯಿತು ಮಕ್ಕಳೇ. ನೋಡಿ 3ರಿಂದ 2 ಆವರ್ತಿ ಹೋಯಿತು, 2 1 2 ಆಯಿತು, 2 6 12 ಆಯಿತು, 12 8 96 ಆಯಿತು ಮಕ್ಕಳೇ. ಇಷ್ಟನ್ನು ಗುಣಿಸಿ ನಾನು ಬರ್ಕೊಂಡಿದ್ದೀನಿ ಇಲ್ಲಿ 96
ಪೈ ಆಯಿತು. ಪ್ಲಸ್ ಇಲ್ಲೂ ಕೂಡ ಅಷ್ಟೇ, 3ರಿಂದ ಕ್ಯಾನ್ಸಲ್ ಮಾಡಿ ಮಕ್ಕಳೇ. 3ರಿಂದ 3 ಎಳ್ಳ 6, 2 ಎಳ್ಳ 4 ಆಯಿತು, 4 ಆರ್ಲ 24 ಆಯಿತು, 24 ಆರ್ಲ 144 ಆಗುತ್ತೆ ಮಕ್ಕಳೇ. ಇದಿಷ್ಟನ್ನು ಕೂಡ ಗುಣಿಸಿ ಇಲ್ಲಿ ಬರ್ಕೊಂಡಿದ್ದೀನಿ, ಪೈನ ಹಾಗೆ ಬರ್ಕೊಂಡಿದ್ದೀನಿ. ಇವೆರಡನ್ನು ಕೂಡಿದ್ರೆ 240 ಪೈ ಆಗುತ್ತೆ ಮಕ್ಕಳೇ. ಯಾಕೆಂದರೆ ಇಲ್ಲೂ ಕೂಡ ಪೈ ಇದೆ, ಇಲ್ಲೂ ಕೂಡ ಪೈ ಇರೋದ್ರಿಂದ ಸಜಾತಿ ಪದಗಳಾಗುತ್ತೆ, ಕೂಡ್ಕೊಂಡಿದ್ದೀನಿ. 240 ಪೈ ಆಗುತ್ತೆ ಮಕ್ಕಳೇ. ಸರಿನಾ ಮಕ್ಕಳ? ಹಾಗಾದರೆ ಜೋಡಿಸಿದ ಘನಾಕೃತಿಯ ಘನಫಲ ಎಷ್ಟು ಬಂತು ಮಕ್ಕಳೇ? 240 ಪೈ ಬಂತು. ಈಗ ಏರಿಕೆಯಾದ ನೀರಿನ ಪ್ರಮಾಣ, ವಾಲ್ಯೂಮ್ ಆಫ್ ರೈಸ್ ಇನ್ ವಾಟರ್ ಅಂತ ಬರ್ಕೊಂಡಿದ್ದೀನಿ. ವಿ ರೈಸ್ ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ, ಸೂಚನೆ ಮಾಡ್ಕೊಳ್ಳೋದಕ್ಕೆ. ಏರಿಕೆಯಾದ ನೀರಿನ ಪ್ರಮಾಣ ಯಾವುದಕ್ಕೆ ಸಮ ಆಗುತ್ತೆ ಗೊತ್ತಾ ಮಕ್ಕಳೇ? ಈ ಜೋಡಿಸಿದ ಘನಾಕೃತಿಯ ಘನಫಲ ಬಂದಿದೆಯಲ್ಲ ಅದಕ್ಕೆ ಸಮನಾಗುತ್ತೆ. ಏಕೆಂತಂದರೆ ಇದರ ಘನಫಲ ಎಷ್ಟಿರುತ್ತೋ ಅಷ್ಟೇ ಸಾಂದ್ರತೆ ನೀರನ್ನು ಅದು ಮೇಲಕ್ಕೆ ರೈಸ್ ಮಾಡುತ್ತೆ. ಆ ಕಾನ್ಸೆಪ್ಟನ್ನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಹಾಗಾದರೆ ಏರಿಕೆಯಾದ ನೀರಿನ ಪ್ರಮಾಣ ಯಾವುದಕ್ಕೆ ಸಮ ಆಗುತ್ತೆ ಮಕ್ಕಳೇ? ಜೋಡಿಸಿದ ಘನಾಕೃತಿಯ ಘನಫಲಕ್ಕೆ ಸಮ ಆಗೋದ್ರಿಂದ ಜೋಡಿಸಿದ ಘನಾಕೃತಿಯ ಘನಫಲ ಎಷ್ಟು ಬಂದಿದೆ? 240 ಪೈ ಬಂದಿದೆ. ಹಾಗಾದರೆ ಏರಿಕೆಯಾದ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 240 ಪೈ. ಹಾಗಾದರೆ ನಾವಿಲ್ಲಿ ಎಷ್ಟು ಪ್ರಮಾಣದಲ್ಲಿ ಎತ್ತರಕ್ಕೆ ನೀರು ಜಾಸ್ತಿ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು ಅಂತಂದರೆ, ಇದು ಕೂಡ ಸಿಲಿಂಡರ್ ಆಕಾರದೊಳಗಡೆ ನೀರು ರೈಸ್ ಆಗೋದ್ರಿಂದ ನೋಡಿ ಮಕ್ಕಳೇ, ಏರಿಕೆಯಾದ ನೀರಿನ ಪ್ರಮಾಣ ಸಿಲಿಂಡರ್ನ ಘನಫಲಕ್ಕೆ ಅಂದರೆ ಸಿಲಿಂಡರಾಕೃತಿಯ ಘನಫಲಕ್ಕೆ ಸಮನ ಆಗೋದ್ರಿಂದ ಸೂತ್ರವನ್ನು ಇದನ್ನೇ ಬಳಸ್ಕೊಳ್ತೀವಿ, ಪೈ ಆರ್ ಸ್ಕ್ವೇರ್ ಹೆಚ್ಚನ್ನೇ ಬಳಸ್ಕೊಳ್ತೀವಿ ಮಕ್ಕಳೇ. ಇಲ್ಲಿ ಆರ್ ಅನ್ನೋದು ಸಿಲಿಂಡರ್ನ ಘನಫಲ ಆಗಿರುತ್ತೆ. ನೆಕ್ಸ್ಟು ಎಚ್ ಅನ್ನೋದು ಎಷ್ಟು ಪ್ರಮಾಣದ ನೀರು ಏರಿಕೆ ಆಗುತ್ತಲ್ಲ ಅದರ ಎತ್ತರ ಮಾತ್ರ ಮಕ್ಕಳೇ. ಆ ಎತ್ತರವನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಈ ಪೈ ಆರ್ ಸ್ಕ್ವೇರ್ ಎಚ್ನ ನಾವಿಲ್ಲಿ ಎಚ್ ರೈಸ್ ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ, ಏರಿಕೆಯಾದ ನೀರಿನ ಎತ್ತರ ಆ ರೀತಿ ಸೂಚಿಸ್ಕೊಂಡಿದ್ದೀನಿ. ಪೈ ಆರ್ ಸ್ಕ್ವೇರ್ ಎಚ್ ರೈಸ್ ಇಸ್ ಈಕ್ವಲ್ ಟು 240 ಪೈ. ಎಷ್ಟು ಮಕ್ಕಳೇ? 240 ಪೈನಷ್ಟು ನೀರು ರೈಸ್ ಆಗುತ್ತೆ. ಹಾಗಾದರೆ ಪೈ ಆರ್ ಸ್ಕ್ವೇರ್ ಎಚ್ ಇಸ್ ಈಕ್ವಲ್ ಟು 240 ಪೈ. ಪೈನ ಕ್ಯಾನ್ಸಲ್ ಮಾಡ್ತೀನಿ ಮಕ್ಕಳೇ. ಪೈ ಕ್ಯಾನ್ಸಲ್ ಆದರೆ ಇಲ್ಲಿ ನೋಡಿ ಮಕ್ಕಳೇ, ಆರ್ ಸಿಲಿಂಡ್ರನ್ನ ತ್ರಿಜ್ಯ ಆಗಿರೋದ್ರಿಂದ ಆರ್ ಸ್ಕ್ವೇರ್ ಅಂದರೆ 10 × 10 ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ. ಇಂಟು ಎಚ್ ರೈಸನ್ನು ಹಾಗೆ ಬರ್ಕೊಂಡಿದ್ದೀನಿ, ಇಸ್ ಈಕ್ವಲ್ ಟು 240 ಕೂಡ ಹಾಗೆ ಬರ್ಕೊಂಡಿದ್ದೀನಿ. ನಾನಿಲ್ಲಿ ಎಚ್ ರೈಸನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಇಸ್ ಈಕ್ವಲ್ ಟು 240 ಹಾಗೆ ಬರ್ಕೊಳ್ಳಿ. 10 100 ಆಗುತ್ತೆ ಮಕ್ಕಳೇ. 100 ಇಲ್ಲಿ ಗುಣಿಸ್ತಾ ಇದೆ, ಈ ಕ್ವಶ್ನ ಈ ಕಡೆ ಬಂದರೆ ಭಾಗಿಸುತ್ತೆ. ಸೊ 240 / 100 ಆಗುತ್ತೆ. ಇವೆರಡನ್ನ ಭಾಗಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 2.4 ಸೆಂಟಿಮೀಟರ್ ಬರುತ್ತೆ. ದೇರ್ ಫೋರ್ ಸಿಲಿಂಡರ್ನಲ್ಲಿ ಏರಿಕೆಯಾದಂಥ ನೀರಿನ ಮಟ್ಟ, ಅದನ್ನು ಎಚ್ ರೈಸ್ ಅಂತ ಬರ್ಕೊಂಡಿದ್ದೀನಲ್ಲ ಮಕ್ಕಳೇ, ಅದು ಎಷ್ಟಾಗಿದೆ? 2.4 ಸೆಂಟಿಮೀಟರ್ನಷ್ಟು ರೈಸ್ ಆಗಿದೆ. ಹಾಗಾದರೆ ಸಿಲಿಂಡರ್ನಲ್ಲಿ ಎಷ್ಟು ಪ್ರಮಾಣದ ನೀರು ರೈಸ್ ಆಯಿತು ಮಕ್ಕಳೇ? 240 ಪೈ ಸೆಂಟಿಮೀಟರ್ ಕ್ಯೂಬ್ನಷ್ಟು ನೀರು ರೈಸ್ ಆಗಿದೆ. ಅಳತೆಯ ಪ್ರಕಾರದಲ್ಲಿ ಎಷ್ಟು ಎತ್ತರದವರೆಗೆ ರೈಸ್ ಆಗಿದೆ ಅಂತ ಕೇಳಿದ್ರೆ ನೀವು 2.4 ಸೆಂಟಿಮೀಟರ್ನಷ್ಟು ಎತ್ತರದವರೆಗೆ ರೈಸ್ ಆಗಿದೆ ಅಂತ ಬರಿತೀವಿ. ಸರಿನಾ ಮಕ್ಕಳ? ಈಗ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಸಿಲಿಂಡರ್ನ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸಿಲಿಂಡರ್ನ ತ್ರಿಜ್ಯ ಎಷ್ಟು? ಆರ್ ಸಿ ವೈ ಅಂತ ಸೂಚಿಸ್ಕೊಳ್ಳಿ, ಅದು 10 ಸೆಂಟಿಮೀಟರ್ ಆಗಿದೆ. ಈಗ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡ್ಕೊಳ್ತಾ ಇದ್ದೀನಿ ಮಕ್ಕಳೇ. ಸಿಲಿಂಡರ್ನ ಘನಫಲದ ಸೂತ್ರ ಏನು? ಪೈ ಆರ್ ಸ್ಕ್ವೇರ್ ಹೆಚ್. ಇಲ್ಲಿ ಸಿಲಿಂಡರ್ ಆಗಿರೋದ್ರಿಂದ ಎಚ್ ಸಿ ವೈ ಅಂತ ಬರ್ಕೊಳ್ತೀನಿ ಎತ್ತರವನ್ನು. ವಾಲ್ಯೂಮ್ ಆಫ್ ಸಿಲಿಂಡರ್ ಆಗಿರೋದ್ರಿಂದ ವಿ ಸಿ ವೈ ಅಂತ ಬರ್ಕೊಳ್ತೀನಿ. ಈಸ್ ಈಕ್ವಲ್ ಟು ಪೈನ ಹಾಗೆ ಬರ್ಕೊಳ್ಳಿ, ಇಂಟು ಆರ್ ಸ್ಕ್ವೇರ್ ಅಂದರೆ ಏನು ಮಕ್ಕಳೇ? 10 ಆಗಿರೋದ್ರಿಂದ 10 ಆರ್ ಸ್ಕ್ವೇರ್ ಇರೋದ್ರಿಂದ 10 × 10 ಅಂತ ಬರ್ಕೊಂಡಿದ್ದೀನಿ, ಇಂಟು ಎಚ್ ಸಿ ವೈ. ನೋಡಿ ಮಕ್ಕಳೇ, ಸಿಲಿಂಡರ್ನ ಎತ್ತರ ಎಷ್ಟಿದೆ? 24 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿರೋದ್ರಿಂದ ಅದನ್ನು ಬರ್ಕೊಂಡಿದ್ದೀನಿ. ನೋಡಿ ಮಕ್ಕಳೇ, ಈ ಮೂರನ್ನು ಗುಣಿಸಿದ್ದೀನಿ. 10 100, 100ಕ್ಕೆ 24ನ್ನು ಗುಣಿಸಿದ್ದು 2400 ಬರುತ್ತೆ. ಈ ಪೈನ ಹಾಗೆ ಬರ್ಕೊಂಡಿದ್ದೀನಿ, 2400 ಪೈ ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ಒಂದು ಭಾಗದ ಘನಫಲವನ್ನು ಕಂಡುಹಿಡ್ಕೊಂಡಿದ್ದೀವಿ. ಯಾವುದು ಮಕ್ಕಳೇ? ಸಿಲಿಂಡರ್ನ ಘನಫಲ, ಅದನ್ನು ವಿ ಸಿ ವೈ ಅಂತ ಬರ್ಕೊಳ್ತೀನಿ, ಅದನ್ನು ಕಂಡುಹಿಡ್ಕೊಂಡಿದ್ದೀವಿ. 2400 ಪೈ ಅಂತ ಬಂದಿದೆ. ನಂತರ ಇದರಲ್ಲಿ ಪ್ರಸ್ತುತ ಎಷ್ಟು ನೀರಿದೆ, ಅದು ಎಷ್ಟು ಎತ್ತರದವರೆಗೆ ನೀರಿದೆ ಮಕ್ಕಳೇ? 14.4 ಸೆಂಟಿಮೀಟರ್ ಎತ್ತರದವರೆಗೆ ನೀರನ್ನು ತುಂಬಿಕೊಂಡಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಅದನ್ನು ನಾವಿಲ್ಲಿ ಹೈಟ್ ಆಫ್ ವಾಟರ್ ಅಂತ ಸೂಚಿಸ್ಕೊಳ್ತೀನಿ, ಎಚ್ ವಾಟರ್ ಅಂತ ಸೂಚಿಸಿದ್ದೀನಿ ಮಕ್ಕಳೇ. ಹಾಗಾದರೆ ಸಿಲಿಂಡರ್ನಲ್ಲಿ ಪ್ರಸ್ತುತ ಎಷ್ಟು ನೀರಿದೆ ಅನ್ನೋದನ್ನು ಕಂಡುಹಿಡ್ಕೊಳ್ಳೋದಕ್ಕೆ ವಾಲ್ಯೂಮ್ ಆಫ್ ವಾಟರ್ ಅಂದರೆ ವಿ ವಾಟರ್ ಅಂತ ಸೂಚಿಸ್ಕೊಳ್ತೀನಿ, ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಕಾಮನ್ ಇರುತ್ತೆ ಮಕ್ಕಳೇ. ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದೇ ಸೂತ್ರ ಸಿಲಿಂಡ್ರದು.
ಸಿಲಿಂಡರ್ನ ಘನಫಲದ್ದು. ಹಾಗಾಗಿ ಇಲ್ಲಿ ವಾಟರ್ನ ಘನಫಲ ಕಂಡುಹಿಡಿತಿರೋದ್ರಿಂದ, ಅಂದರೆ ನೀರಿನ ಘನಫಲ ಕಂಡುಹಿಡಿತಿರೋದ್ರಿಂದ ಹೈಟ್ ಆಫ್ ವಾಟರ್ ಅಂತ ತಗೊಳ್ತೀನಿ. ಪೈ ಆರ್ ಸ್ಕ್ವೇರ್ ಎಚ್ ವಾಟರ್. ಎಚ್ ವಾಟರ್ ಎಷ್ಟು? 14.4 ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಪೈ ಅಂದರೆ ಹಾಗೆ ಬರ್ಕೊಳ್ಳಿ, ಇಂಟು ತ್ರಿಜ್ಯ ಆರ್ ಅಂದರೆ 10, ಆರ್ ಸ್ಕ್ವೇರ್ ಇರೋದ್ರಿಂದ 10 ಇಂಟು 10 ಅಂತ ಬರ್ಕೊಳ್ಳಿ, ಇಂಟು ಎಚ್ ವಾಟರ್ ಅಂದರೆ 14.4. ಇವಿಷ್ಟನ್ನು ಗುಣಿಸಿದ್ದು 1440 ಪೈ. ಈಗ ನೋಡಿ ಮಕ್ಕಳೇ, ಸಿಲಿಂಡರ್ನಲ್ಲಿ ನೀರಿನ ಘನಫಲ 1440 ಪೈ ಅಂತ ಬಂತು. ಈಗ ನಾವು ಕಂಡುಹಿಡಬೇಕಾಗಿರೋದೇನು ಮಕ್ಕಳೇ? ಅಂಚಿನವರೆಗೆ ನೀರು ಏರಬೇಕಾದರೆ ಬೇಕಾಗುವ ನೀರಿನ ಪ್ರಮಾಣ ಎಷ್ಟು ಅಂತ ಕಂಡುಹಿಡಿಬೇಕು. ಹಾಗಾದರೆ ಅಂಚಿನ ತನಕ ನೀರು ಏರಬೇಕು ಅಂತಂದರೆ ನೋಡಿ ಮಕ್ಕಳೇ, ಸಿಲಿಂಡರ್ನ ಘನಫಲ ಕಂಡುಹಿಡ್ಕೊಳ್ಬೇಕು. ಅದರಲ್ಲಿ ಏನನ್ನು ಕಳಿಬೇಕು ನಾವು? ಈಗ ನೀರು ಎಷ್ಟೋ ಇದೆ ಅಲ್ವಾ ಮಕ್ಕಳೇ, ಅದರಲ್ಲಿ ಏರಿಕೆಯೂ ಆಯ್ತಲ್ವ, ನೀರಿನ ಪ್ರಮಾಣ ಎಷ್ಟೋ ಏರಿಕೆ ಆಗಿರುತ್ತೆ. ಅವೆರಡನ್ನ ಕೂಡಿ ಏನು ಮಾಡಬೇಕು? ಸಿಲಿಂಡರ್ನ ಘನಫಲದಲ್ಲಿ ನಾವು ಕಳಿಬೇಕು. ಆವಾಗ ಎಷ್ಟು ನೀರು ತುಂಬಿಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ ಮಕ್ಕಳೇ. ಹಾಗಾದರೆ ಸಿಲಿಂಡರ್ನ ಘನಫಲವನ್ನು VCY ಅಂತ ಸೂಚಿಸ್ಕೊಂಡಿದ್ದೀವಿ, ಮೈನಸ್ ಇರುವ ನೀರಿನ ಪ್ರಮಾಣ V ವಾಟರ್ ಅಂತ ಸೂಚಿಸ್ಕೊಂಡಿದ್ದೀವಿ, ಪ್ಲಸ್ ಏರಿಕೆಯಾದ ನೀರಿನ ಪ್ರಮಾಣವನ್ನು V ರೈಸ್ ಅಂತ ಸೂಚಿಸ್ಕೊಂಡಿದ್ದೀವಿ ಮಕ್ಕಳೇ. VCY ಎಷ್ಟು? 2400 ಪೈ ಅಂತ ಮಕ್ಕಳೇ. ಇಲ್ಲಿ ಬಂದಿರ್ತದಲ್ಲ ಅದು ಹಾಕಿ, ಮೈನಸ್ V ವಾಟರ್, ವಾಲ್ಯೂಮ್ ಆಫ್ ವಾಟರ್ ಎಷ್ಟಿದೆ ಮಕ್ಕಳೇ? 1440, ಪ್ಲಸ್ ಏರಿಕೆಯಾದಂತಹ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 240 ಪೈ ಮಕ್ಕಳೇ. ಹಾಗಾದರೆ 2400 ಹಾಗೆ ಬರ್ಕೊಳ್ಳಿ ಪೈನ, ಮೈನಸ್ ಇವೆರಡನ್ನು ಕೂಡಲಾಗಿದೆ 1680 ಪೈ ಅಂತ ಬಂತು. ಇವೆರಡನ್ನು ಕಳೆದ್ರೆ 720 ಪೈ ಬರುತ್ತೆ ಮಕ್ಕಳೇ. ಇಲ್ಲಿ ಪೈನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 720 ಹಾಗೆ ಬರ್ಕೊಂಡಿದ್ದೀನಿ, ಇಂಟು ಪೈನ ವ್ಯಾಲ್ಯೂನ 3.14 ಅಂತಲೇ ಹಾಕ್ಕೊಳ್ಳಿ ಅಂತ ಅವರೇ ಹೇಳಿರೋದ್ರಿಂದ ನಾವು ಅದನ್ನೇ ಹಾಕ್ಕೊಳ್ಬೇಕು. ಇವೆರಡನ್ನ ಗುಣಿಸಿದ್ದು 2260 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಮಕ್ಕಳೇ. ದೇರ್ಫೋರ್ ಅಂಚಿನವರೆಗೆ ನೀರು ಏರಬೇಕು ಅಂತಂದರೆ ಬೇಕಾಗುವಂಥ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 2260 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ.